ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫಿಟ್ನೆಸ್ ಬ್ರೇಕ್ ಶ್ರೀ ಲೈಫ್ ಸ್ಟೈಲ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ಲೈಫ್ ಸ್ಟೈಲ್ ಸೀರೀಸಲ್ಲಿ ನಾನು ತಗೊಂಡಿರುವಂತಹ ವಿಷಯ ಏನಂತ ಹೇಳಿದರೆ ಸೆಕ್ಷುವಲ್ ಕ್ರೂಯಲ್ಟಿ ಬೈ ಫೀಮೇಲ್ಸ್. ಅಂದರೆ ಮಹಿಳೆಯರಿಂದ ನಮ್ಮ ಪ್ರಪಂಚದಲ್ಲಿ ಹೇಗೆಲ್ಲ ಲೈಂಗಿಕ ಕ್ರೌರ್ಯ ನಡೀತಾ ಇದೆ ಅನ್ನೋ ಒಂದು ವಿಷಯವನ್ನು ನಾನು ಲೈಫ್ ಸ್ಟೈಲ್ ಸೀರೀಸಲ್ಲಿ ತಗೊಂಡಿದ್ದೇನೆ. ಸಾಮಾನ್ಯವಾಗಿ ಹುಡುಗರಿಂದ ಸೆಕ್ಷುವಲ್ ಕ್ರೂಯಲ್ಟಿ ಆದಾಗ ಎಲ್ಲರೂ ವಾಯ್ಸ್ ರೇಸ್ ಮಾಡ್ತಾರೆ, ಎಲ್ಲರೂ ಅದನ್ನು ವಿರೋಧ ಮಾಡ್ತಾರೆ. ನಾನು ಹುಡುಗ ಆಗಿ ಅದನ್ನು ವಿರೋಧ ಮಾಡ್ತೇನೆ. ಆದರೆ ಮಹಿಳೆಯರಿಂದ ನಮ್ಮ ಪ್ರಪಂಚದಲ್ಲಿ ಹೇಗೆಲ್ಲ ಸೆಕ್ಷುವಲ್ ಕ್ರೂಯಲ್ಟಿ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ, ಅಂದರೆ ಇನ್ಫಾರ್ಮೇಷನ್ ತುಂಬ ಜನಕ್ಕೆ ಇಲ್ಲ. ಆ ಕಾರಣಕ್ಕೋಸ್ಕರ ಸೆಕ್ಷುವಲ್ ಕ್ರೂಯಲ್ಟಿ ಬೈ ಫೀಮೇಲ್ಸ್ ಅನ್ನೋ ಒಂದು ವಿಷಯದ ವಿಡಿಯೋವನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋದಲ್ಲಿ ಬರೀ ಹುಡುಗಿಯರ ಬಗ್ಗೆ ಅಷ್ಟೇ ನಾನು ಮಾತಾಡಿದ್ದೇನೆ ಅಂತ ಅಂದ್ಕೊಳ್ಬೇಡಿ. ಇದರ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಸೆಕ್ಷುವಲ್ ಕ್ರೂಯಲ್ಟಿ ಬೈ ಮೇಲ್ಸ್, ಅಂದರೆ ಹುಡುಗರಿಂದ ನಮ್ಮ ಪ್ರಪಂಚದಲ್ಲಿ ಲೈಂಗಿಕ ಕ್ರೌರ್ಯ ಯಾವ ಥರ ಎಲ್ಲ ನಡೀತಾ ಇದೆ ಅನ್ನೋ ಬಗ್ಗೆ ಕೂಡ ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡ್ತೇನೆ. ಹಾಗೆ ಇದಕ್ಕೋಸ್ಕರ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತಾ ಇಲ್ಲ, ನನ್ನ ಯೂಟ್ಯೂಬ್ ವಿಡಿಯೋನೇ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಹಾಗೆ ವಿಡಿಯೋದಲ್ಲಿ ನಾನು ಒಂದಿಷ್ಟು ಸೆಕ್ಷುಯಾಲಿಟಿ ಬಗ್ಗೆ ಮಾತಾಡಿರೋದ್ರಿಂದ ನೀವು ಫ್ಯಾಮಿಲಿ ಜೊತೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇಯರ್ಫೋನ್ ಹಾಕಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ. ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ ಅಂತ ಹೇಳಿ ಒಂದು ಟಾಪಿಕ್ ಇದೆ. ಆ ಟಾಪಿಕ್ ಅನ್ನು ನಾನು ಈ ವಿಡಿಯೋದಲ್ಲಿ ಫುಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕೆಂದ್ರೆ ಅದೇ ಒಂದು ದೊಡ್ಡ ಟಾಪಿಕ್ ಆದ ಕಾರಣ ಅದರ ಬಗ್ಗೆನೇ ಒಂದು ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಆದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಹುಡುಗಿಯರು ಹೆಂಗಸರಿಂದ ನಮ್ಮ ಪ್ರಪಂಚದಲ್ಲಿ ಹೇಗೆಲ್ಲ ಸೆಕ್ಷುವಲ್ ಕ್ರೂಯಲ್ಟಿ ನಡೀತಾ ಇದೆ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ ಅಂದ್ರೆ ಏನು ಅಂತ ಚಿಕ್ಕದಾಗಿ 2 ಲೈನ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿಯಲ್ಲಿ 2 ಟೈಪ್ ಇದೆ. ಒಂದು ಮೇಲ್ ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ, ಇನ್ನೊಂದು ಫಿಮೇಲ್ ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ ಅಂತ. ಇನ್ನೂ ಬೇಸಿಕ್ ಆಗಿ ನಿಮ್ಗೆ ಅರ್ಥ ಆಗುವ ಹಾಗೆ ಕನ್ನಡದಲ್ಲಿ ನಾನು ಹೇಳ್ಬೇಕಂದ್ರೆ, ಹುಡುಗಿಯರಿಗೆ ಸೆಕ್ಸ್ ಅಂದ್ರೆ ಏನು ಅನ್ನುವಂಥದ್ದು ಮತ್ತು ಹುಡುಗರಿಗೆ ಸೆಕ್ಸ್ ಅಂದ್ರೆ ಏನು ಅನ್ನುವಂಥದ್ದು 2 ಬೇರೆ ಬೇರೆ ವಿಷಯಗಳು. ಆದ ಕಾರಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹುಡುಗಿಯರು ಸೆಕ್ಷುವಲ್ ಕ್ರೂಯಲ್ಟಿ ರಿಲೇಟೆಡ್ ಕ್ರೈಮ್ಗಳನ್ನು ಮಾಡಿದಾಗ ಆ ಕೇಸ್ಗಳು ಹೈಲೈಟ್ ಆಗ್ತಾ ಇಲ್ಲ. ಅದೇ ಹುಡುಗರು ಸೆಕ್ಷುವಲ್ ಕ್ರೂಯಲ್ಟಿ ರಿಲೇಟೆಡ್ ಕೇಸ್ಗಳು ಮಾಡಿದಾಗ ಆ ಕ್ರೈಮ್ಗಳು ಹೈಲೈಟ್ ಆಗ್ತಾ ಇದೆ. ಇನ್ನು ನಮ್ಮ ದೇಶದ ಲಾ ಜೆಂಡರ್ ಬಯಾಸ್ಡ್, ಅಂದ್ರೆ ಹೆಂಗಸರ ಪರ ಇರೋದ್ರಿಂದ ಹುಡುಗಿಯರು ಹೆಂಗಸರು ಮಾಡುವಂತಹ ಸೆಕ್ಷುವಲ್ ಕ್ರೂಯಲ್ಟಿ ಕೇಸ್ಗಳು ಹೈಲೈಟ್ ಆಗ್ತಾ ಇಲ್ಲ. ಹಾಗೆ ಇನ್ನೂ ನಮ್ಮ ಭಾರತ ದೇಶದಲ್ಲಿ ಹುಡುಗಿಯರು ಅಂದ್ರೆ ಒಂದು ಸಾಫ್ಟ್ ಕಾರ್ನರ್ ಇರುವ ಕಾರಣ ಕೂಡ ಹುಡುಗಿಯರು ಮಾಡುವಂತಹ ಸೆಕ್ಷುವಲ್ ಕ್ರೂಯಲ್ಟಿ ಕೇಸ್ಗಳು ಹೈಲೈಟ್ ಆಗ್ತಾ ಇಲ್ಲ. ಹಾಗಂತ ನಾನು ಹುಡುಗರು ಮಾಡುವಂತಹ ಸೆಕ್ಷುವಲ್ ಕ್ರೂಯಲ್ಟಿ ಕೇಸ್ಗಳು ಸರಿ ಅಂತ ಹೇಳ್ತಾ ಇಲ್ಲ. ಸೆಕ್ಷುವಲ್ ಕ್ರೂಯಲ್ಟಿ ಕ್ರೈಮ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ರೈಮ್ಗಳಾಗಿರ್ಬೋದು, ಅದು ಗಂಡಸರಾಗಲಿ ಹೆಂಗಸರಾಗಲಿ ಯಾರೇ ಮಾಡಿದ್ರು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಶಿಕ್ಷೆ ಆಗಬೇಕು. ಈಗ ಹುಡುಗಿಯರಿಂದ ಹೆಂಗಸರಿಂದ ನಮ್ಮ ಪ್ರಪಂಚದಲ್ಲಿ ಸೆಕ್ಷುವಲ್ ಕ್ರೂಯಲ್ಟಿ ಹೇಗೆಲ್ಲ ನಡೀತಾ ಇದೆ ಅಂತ ಹೇಳಿ ನೋಡೋದಾದ್ರೆ, ಫಸ್ಟ್ ಒನ್ ಹನಿ ಟ್ರ್ಯಾಪ್. ನಾನ್ ನಿಮ್ಗೆ ಆಗ ಹೇಳಿದ ಹಾಗೆ ಹುಡುಗರ ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ ಮತ್ತೆ ಹುಡುಗಿಯರ ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ 2 ಬೇರೆ ಬೇರೆ ವಿಷಯಗಳು. ಹುಡುಗಿಯರ ಜೀವನದಲ್ಲಿ ಸೆಕ್ಸ್ ಅಂತ ಹೇಳಿದ್ರೆ ಪ್ರೀತಿ, ಬಾಂಡೇಜ್, ಕನೆಕ್ಷನ್. ಆದ್ರೆ ಹುಡುಗರ ಜೀವನದಲ್ಲಿ ಸೆಕ್ಸ್ ಅಂತ ಹೇಳಿದ್ರೆ ಒಂದು ಬರೀ ಪ್ಲೇಜರ್ ಅಷ್ಟೇ. ನಾನು ಈ ಮಾತು ಹೇಳಿದಕ್ಕೆ ನನ್ನ ಮೇಲೆ ಯಾರು ಅಫೆಂಡ್ ಆಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ ಬಗ್ಗೆ ವಿಡಿಯೋ ಮಾಡಿದಾಗ ಇದು ಹೇಗೆ ಅಂತ ನಾನು ನಿಮ್ಗೆ ಸೈಂಟಿಫಿಕಲಿ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಆಗ ನನ್ನ ಮಾತನ್ನ ನೀವೇ ಒಪ್ತೀರಾ. ಸೆಕ್ಸ್ ಅನ್ನೋದು ಹುಡುಗರ ಜೀವನದಲ್ಲಿ ಪ್ಲೆಜರ್ ಆದ ಕಾರಣ ನಮ್ಮ ಸಮಾಜದಲ್ಲಿ ಸೆಕ್ಸ್ ಅನ್ನೋದನ್ನ ಹುಡುಗರ ಜೀವನದ ಒಂದು ವೀಕ್ನೆಸ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಇದೇ ವೀಕ್ನೆಸ್ ಅನ್ನ ಸ್ಟ್ರೆಂತ್ ಮಾಡಿಕೊಂಡ ಕೆಲವು ಮಹಿಳೆಯರು ಹುಡುಗರನ್ನ ಸೆಕ್ಷುವಲಿ ಅಟ್ರಾಕ್ಟ್ ಮಾಡಿಕೊಂಡು ಅವರ ಜೊತೆ ಸೆಕ್ಷುವಲ್ ಇಂಟಿಮೆಸಿ ಮಾಡಿಕೊಂಡು ಆ ಇಂಟಿಮೆಸಿಯ ವಿಡಿಯೋವನ್ನು ಇಟ್ಕೊಂಡು ಹುಡುಗರಿಗೆ ಬೆದರಿಸುವುದು, ಹುಡುಗರಿಂದ ಹಣ ಪೀಕುವುದು, ಇಲ್ಲದೆ ಇದ್ರೆ ಹುಡುಗರನ್ನು ಬೆದರಿಸಿ ಬೇಡದಿರುವ ಕೆಟ್ಟ ಕೆಲಸಗಳನ್ನ ಮಾಡಿಸುವುದು, ಈ ತರದ್ದೆಲ್ಲ ಸೆಕ್ಷುವಲ್ ಕ್ರೂಯಲ್ಟಿ ಕ್ರೈಮ್ಗಳನ್ನು ಮಹಿಳೆಯರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ಇಂಟಿಮೆಸಿಯ ವಿಡಿಯೋ ಹೊರಗೆ ಬಂದು ಕಂಪ್ಲೇಂಟ್ ಅಥವಾ ಕೇಸ್ ಆದರೂ ಮಹಿಳೆಯೇ ಅವನನ್ನು ಅಟ್ರಾಕ್ಟ್ ಮಾಡಿದ್ರು, ನಮ್ಮ ಲಾ ಜೆಂಡರ್ ಬಯಾಸ್ಡ್ ಆಗಿರೋದ್ರಿಂದ ಮಹಿಳೆಯನ್ನ ಸಂತ್ರಸ್ತೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಹುಡುಗರನ್ನ ಅರೆಸ್ಟ್ ಮಾಡಿ ಹುಡುಗರ ಮೇಲೆ ಕೇಸ್ಗಳು ಬೀಳ್ತವೆ. ಇನ್ನು ಕೆಲವು ಮಹಿಳೆಯರು ಈ ಹನಿ ಟ್ರ್ಯಾಪ್ ಅನ್ನ ಪೊಲಿಟಿಕಲ್ ಬೆನಿಫಿಟ್ ಗೆ ಬಳಸಿಕೊಂಡು ಕೆಲವು ಒಳ್ಳೆ ಪೊಲಿಟಿಷಿಯನ್ ಗಳ ಹೆಸರು ಹಾಳು ಮಾಡಿರುವಂತಹ ಪ್ರಕರಣಗಳು ಕೂಡ ನೀವು ನೋಡಿರಬಹುದು. ಈಗ ನಮ್ಮ ಪ್ರಪಂಚದಲ್ಲಿ ಮಹಿಳೆಯರಿಂದ ಆಗ್ತಿರೋ ಸೆಕೆಂಡ್ ಸೆಕ್ಷುವಲ್ ಕ್ರೂಯಲ್ಟಿ ಯಾವುದು ಅಂತ ಹೇಳಿ ನೋಡೋದಾದ್ರೆ, ಮರ್ಡರ್ ಫಾರ್ ಅಫೇರ್ಸ್ ಆರ್ ವೈಲೆನ್ಸ್ ಫಾರ್ ಅಫೇರ್ಸ್. ಅಂದ್ರೆ ಅನೈತಿಕ ಸಂಬಂಧಕ್ಕೆ ಆಗುವಂತಹ ಕೊಲೆಗಳಿರಬಹುದು, ಹಿಂಸೆಗಳಿರಬಹುದು. ಈ ತರಹದ ಸೆಕ್ಷುವಲ್ ಕ್ರೂಯಲ್ಟಿ ಪ್ರಕರಣಗಳು ಮಹಿಳೆಯರಿಂದ ನಮ್ಮ ಪ್ರಪಂಚದಲ್ಲಿ ನಡೀತಾ ಇದೆ. ನಾನ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೆ ಹುಡುಗಿಯರ ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ ಮತ್ತೆ ಹುಡುಗರ ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ ಬೇರೆನೆ. ಒಂದು ಹುಡುಗಿ ರಿಲೇಶನ್ಶಿಪ್ ನ ಸ್ಟಾರ್ಟಿಂಗ್ ನಲ್ಲಿ ಹುಡುಗನ ಜೊತೆ ಸೆಕ್ಷುವಾಲಿಟಿ ಕಡೆಗೆ ಜಾಸ್ತಿ ಗಮನ ಕೊಡದೇ ಇದ್ರು, ಒಂದು ಹುಡುಗಿ ಒಂದು ಹುಡುಗನ ಜೊತೆ ಸೆಕ್ಷುವಲಿ ಕನೆಕ್ಟ್ ಆಗ್ಬೇಕಂದ್ರೆ ಆ ಹುಡುಗನ ಜೊತೆ ಅವಳು ಇಮೋಷನಲಿ ಕಂಪ್ಲೀಟ್ ಆಗಿ ಸಬ್ಮಿಟ್ ಆಗುವವರೆಗೆ ಸೆಕ್ಷುವಲಿ ಕನೆಕ್ಟ್ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಹುಡುಗನ ಜೊತೆ ಒಂದು ಹುಡುಗಿ
ಸೆಕ್ಸುವಲಿ ಒಂದು ಸಲ ಕನೆಕ್ಟ್ ಆದ್ರೆ ಅವಳಿಗೆ ಆ ಹುಡುಗನ ಜೊತೆ ಇರುವ ಇಮೋಷನಲ್ ಕನೆಕ್ಷನ್ ಅನ್ನ ಕಟ್ ಮಾಡುವುದು ಅಥವಾ ಆ ಹುಡುಗನಿಂದ ದೂರ ಆಗುವುದು ಅವಳಿಗೆ ತುಂಬಾ ಕಷ್ಟ ಆಗ್ತದೆ. ಇದು ಯಾಕೆ ಅಂತ ಹೇಳಿ ನಾನು ಸೆಕ್ಸುವಲ್ ಎಕ್ಸ್ಕ್ಲೂಸಿವಿಟಿ ಬಗ್ಗೆ ವಿಡಿಯೋ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅದರ ಡೀಟೇಲ್ಸ್ ಹೇಳ್ತೇನೆ. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾಹಿತಿ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಆ ಹುಡುಗಿಗೆ ಅವಳ ಫಸ್ಟ್ ರಿಲೇಶನ್ಶಿಪ್ ಅಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ಅವಳು ಫಸ್ಟ್ ರಿಲೇಶನ್ಶಿಪ್ ಇಂದ ದೂರ ಆಗ್ಬೇಕು ಅಥವಾ ಬ್ರೇಕಪ್ ಮಾಡ್ಬೇಕು ಅನ್ಕೊಂಡಿರೋ ಟೈಮ್ ಅಲ್ಲಿ ಅವಳ ಲೈಫ್ ಅಲ್ಲಿ ಸೆಕೆಂಡ್ ಪಾರ್ಟ್ನರ್ ಬಂದ್ರೆ ಅವಳು ಫಸ್ಟ್ ಪಾರ್ಟ್ನರ್ ಜೊತೆ ಇರುವ ಎಲ್ಲಾ ಇಮೋಷನಲ್ ಕನೆಕ್ಷನ್ ಅನ್ನು ಕಟ್ ಮಾಡುವವರೆಗೆ ಸೆಕೆಂಡ್ ಪಾರ್ಟ್ನರ್ ಜೊತೆ ಅವಳು ಸೆಕ್ಸುವಲಿ ಇಂಟಿಮೇಟ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದ್ಸಲ ಅವಳು ಸೆಕೆಂಡ್ ಪಾರ್ಟ್ನರ್ ಜೊತೆ ಸೆಕ್ಸುವಲಿ ಇಂಟಿಮೇಟ್ ಆದ್ರೆ ಅವಳಿಗೆ ಫಸ್ಟ್ ಪಾರ್ಟ್ನರ್ ಜೊತೆ ಯಾವುದೇ ಇಮೋಷನಲ್ ಕನೆಕ್ಷನ್ ಗಳಿರುವುದಿಲ್ಲ. ಹಾಗೆ ಆ ಹುಡುಗಿಗೆ ಫಸ್ಟ್ ಪಾರ್ಟ್ನರ್ ಜೊತೆ ಯಾವುದೇ ಪಾಪ ಪುಣ್ಯ ಕರುಣೆಗಳಿರುವುದಿಲ್ಲ. ಈಗ ನಾವೆಲ್ಲ ಹೇಳ್ತೇವೆ ಏನಂತ ಹೇಳಿದ್ರೆ ಹುಡುಗಿಯರು ಇಮೋಷನಲ್ ಜೀವಿಗಳು ಅಂತ. ಖಂಡಿತ ಹುಡುಗಿಯರು ತುಂಬಾ ಇಮೋಷನಲ್. ಆದರೆ ಇದರಲ್ಲಿ ಒಂದು ಚಿಕ್ಕ ಚೇಂಜಸ್ ಏನಂತ ಹೇಳಿದ್ರೆ ಹುಡುಗಿಯರು ಹೆಂಗಸರು ಸಿಲೆಕ್ಟಿವ್ ಇಮೋಷನಲ್, ಅಂದರೆ ಅವರು ಯಾವುದನ್ನು ಇಷ್ಟಪಡ್ತಾರೆ ಅದರ ಜೊತೆ ಮಾತ್ರ ಹುಡುಗಿಯರು ಹೆಂಗಸರು ಇಮೋಷನಲ್ ಆಗಿ ಇರ್ತಾರೆ. ಅದು ಬಿಟ್ಟು ನಮ್ಮ ಹುಡುಗರ ಹಾಗೆ ಪ್ರಪಂಚದಲ್ಲಿ ಬರುವ ಎಲ್ಲಾ ಸಮಸ್ಯೆಗಳಿಗೆ ಹುಡುಗಿಯರು ಇಮೋಷನಲ್ ಆಗಿ ಇರುವುದಿಲ್ಲ. ಇಷ್ಟೊತ್ತು ನಾನು ನಿಮ್ಗೆ ಹುಡುಗಿಯರ ಸೆಕ್ಸುವಲ್ ಎಕ್ಸ್ಕ್ಲೂಸಿವಿಟಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದೆ, ಹಾಗೆ ಹುಡುಗಿಯರ ಜೀವನದಲ್ಲಿ ಪ್ರೀತಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದೆ. ಈಗ ನಾನು ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತೇನೆ. ಆ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಸೋಷಿಯಲ್ ವ್ಯಾಲಿಡೇಷನ್. ಸೋಷಿಯಲ್ ವ್ಯಾಲಿಡೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿ ನೋಡೋದಾದ್ರೆ ಸಮಾಜದಲ್ಲಿ ನಾವು ಒಳ್ಳೆಯವರು ಅಂತ ಅನ್ನಿಸಿಕೊಳ್ಳುವ ಮೈಂಡ್ ಸೆಟ್ ಅನ್ನ ನಾವು ಸೋಷಿಯಲ್ ವ್ಯಾಲಿಡೇಷನ್ ಅಂತ ಹೇಳ್ತೇವೆ. ಈ ಸೋಷಿಯಲ್ ವ್ಯಾಲಿಡೇಷನ್ ಅನ್ನುವ ಮೈಂಡ್ ಸೆಟ್ ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಹುಡುಗಿಯರಲ್ಲಿ ಜಾಸ್ತಿ ಇರ್ತದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಸಮಾಜ ಒಂದು ಹುಡುಗಿ ತಪ್ಪು ಮಾಡಿದಾಗ ಅವಳನ್ನು ನೋಡುವ ರೀತಿ, ಹಾಗೆ ಒಂದು ಹುಡುಗ ತಪ್ಪು ಮಾಡಿದಾಗ ಅವನನ್ನು ನೋಡುವ ರೀತಿ ಬೇರೆ ಬೇರೆ ಆಗಿರ್ತದೆ. ಒಂದು ಹುಡುಗ ತಪ್ಪು ಮಾಡಿದಾಗ ಇವ ಹುಡುಗ ಅಲ್ಲ ತಪ್ಪು ಮಾಡಿದಲ್ಲ ಅನ್ನುವ ರೀತಿ ನಮ್ಮ ಸಮಾಜ ನೋಡ್ತದೆ. ಆದ್ರೆ ಹುಡುಗಿ ತಪ್ಪು ಮಾಡಿದಾಗ ಅಯ್ಯೋ ಹುಡುಗಿಯಾಗಿ ಅವಳು ತಪ್ಪು ಮಾಡಿದ್ಲ ಅನ್ನೋ ರೀತಿ ಆ ಹುಡುಗಿಯನ್ನು ನೋಡ್ತದೆ. ಆದ ಕಾರಣ ಹುಡುಗಿಯರು ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕ ವಯಸ್ಸಿನಿಂದ ಸೋಷಿಯಲ್ ವ್ಯಾಲಿಡೇಷನ್ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಅವರ ಜೀವನದಲ್ಲಿ ಬೆಳೆಸಿಕೊಂಡು ಬರ್ತಾಳೆ. ಒಂದು ವೇಳೆ ಒಂದು ಹುಡುಗಿ ತಪ್ಪು ಮಾಡಿ ಸಿಕ್ಕಿ ಬಿದ್ರೆ ಅವಳು ತಪ್ಪು ಮಾಡಿದಕ್ಕೆ ರಿಗ್ರೆಟ್ ಮಾಡಲ್ಲ, ಸಿಕ್ಕಿ ಬಿದ್ದದಕ್ಕೋಸ್ಕರ ಅವಳು ರಿಗ್ರೆಟ್ ಮಾಡ್ತಾಳೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಹುಡುಗಿಯರ ಮನಸ್ಸಲ್ಲಿರುವ ಸೋಷಿಯಲ್ ವ್ಯಾಲಿಡೇಷನ್ ಮೈಂಡ್ ಸೆಟ್. ಈಗ ನಾನು ನಿಮ್ಗೆ ಸೆಕ್ಸುವಲ್ ಕ್ರೂಯಲ್ಟಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಹಿಳೆಯರಿಂದ ಅನೈತಿಕ ಸಂಬಂಧ ಅಂದ್ರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಗಳಿಗೆ ಕೊಲೆಗಳಂತಹ ಕ್ರೈಮ್ಗಳು ಯಾಕೆ ಆಗ್ತಾ ಇದೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತೇನೆ. ಒಂದು ಹುಡುಗಿ ಒಂದು ಹುಡುಗನನ್ನ ಮದುವೆ ಆದ್ಲು ಅನ್ಕೊಳ್ಳಿ. 1-2 ವರ್ಷ ಆದ್ಮೇಲೆ ಅವಳಿಗೆ ಅವಳ ಗಂಡನ ಮೇಲೆ ಇದ್ದಂತ ಇಂಟ್ರೆಸ್ಟ್ ಕಮ್ಮಿ ಆಯ್ತು ಅನ್ಕೊಳ್ಳಿ. ಅದೇ ಟೈಮ್ ಅಲ್ಲಿ ಅವಳ ಲೈಫ್ ಅಲ್ಲಿ ಒಬ್ಬ ಬಾಯ್ ಫ್ರೆಂಡ್ ಇಲ್ಲ ಪಾರ್ಟ್ನರ್ ಬಂದ ಅನ್ಕೊಳ್ಳಿ. ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಸೆಕ್ಸುವಲಿ ಇಂಟಿಮೇಟ್ ಆಗ್ಬೇಕಾದ್ರೆ ಅವಳ ಗಂಡನ ಜೊತೆ ಇರುವ ಎಲ್ಲಾ ಇಮೋಷನಲ್ ರಿಲೇಶನ್ಶಿಪ್ ಕಟ್ ಮಾಡಿಕೊಂಡ ಮೇಲೆ ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಸೆಕ್ಸುವಲಿ ಇಂಟಿಮೇಟ್ ಆಗ್ತಾಳೆ. ಒಂದ್ಸಲ ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಸೆಕ್ಸುವಲಿ ಇಂಟಿಮೇಟ್ ಆದ್ರೆ ಅವಳಿಗೆ ಅವಳ ಗಂಡನ ಜೊತೆ ಯಾವುದೇ ರೀತಿಯ ಇಮೋಷನಲ್ ಕನೆಕ್ಷನ್ ಗಳಿರುವುದಿಲ್ಲ, ಹಾಗೆ ಪಾಪ ಪುಣ್ಯಗಳು ಕೂಡ ಅವಳಿಗೆ ಇರುವುದಿಲ್ಲ. ಹೀಗೆ ಇವರ ರಿಲೇಶನ್ಶಿಪ್ ಮುಂದುವರಿತಾ ಇದೆ ಅನ್ಕೊಳ್ಳಿ. ಅದೇ ಟೈಮ್ ಅಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಅವಳ ಗಂಡನಿಗೆ ಅವಳ ಅಫೇರ್ ಬಗ್ಗೆ ಗೊತ್ತಾಯ್ತು ಅನ್ಕೊಳ್ಳಿ. ಇದೇ ವಿಷಯಕ್ಕೆ ಮನೆಯಲ್ಲಿ ಜಗಳನೂ ನಡೀತು ಅನ್ಕೊಳ್ಳಿ. ಈ ಟೈಮ್ ಅಲ್ಲಿ ಆ ಮಹಿಳೆ ಒಂದು ಕೆಟ್ಟ ಪರಿಸ್ಥಿತಿಗೆ ಸಿಕ್ಕಾಕೊಳ್ತಾಳೆ. ಆ ಪರಿಸ್ಥಿತಿ ಏನಂತ ಹೇಳಿದ್ರೆ ಅವಳ ಸೆಕ್ಸುವಲ್ ಎಕ್ಸ್ಕ್ಲೂಸಿವಿಟಿ ಪ್ರಕಾರ ಅವಳು ಅವಳ ಬಾಯ್ ಫ್ರೆಂಡಿಗೆ ಇಮೋಷನಲಿ ಕನೆಕ್ಟ್ ಆಗಿರೋದ್ರಿಂದ ಅವಳಿಗೆ ಅವಳ ಬಾಯ್ ಫ್ರೆಂಡ್ ಅನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಬಾಯ್ ಫ್ರೆಂಡ್ ಗೋಸ್ಕರ ನಾನು ಗಂಡನನ್ನು ಬಿಡುವ ಅಂತ ಹೇಳಿದ್ರೆ ಅವಳ ತಲೆಯಲ್ಲಿರುವಂತಹ ಸೋಷಿಯಲ್ ವ್ಯಾಲಿಡೇಷನ್ ಮೈಂಡ್ ಸೆಟ್ ಇಂದ ನಾನು ನನ್ನ ಬಾಯ್ ಫ್ರೆಂಡ್ ಗೋಸ್ಕರ ಗಂಡನನ್ನೆಲ್ಲಾದ್ರೂ ಬಿಟ್ರೆ ಸಮಾಜ ಎಲ್ಲಿ ನನಗೆ ಕೆಟ್ಟ ಹೆಂಗಸು ಅಂತ ಒಂದು ಟೈಟಲ್ ಕೊಡುತ್ತಾ ಅಂತ ಹೆದರಿಕೊಂಡು ಅವಳಿಗೆ ಅವಳ ಗಂಡನನ್ನು ಕೂಡ ಬಿಡ್ಲಿಕ್ಕೆ ಆಗುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೆಲವು ಮಹಿಳೆಯರು ಒಂದು ಕೆಟ್ಟ ಯೋಚನೆಗೆ ಬರ್ತಾರೆ. ಆ ಯೋಚನೆ ಏನಂತ ಹೇಳಿದ್ರೆ ನಾನು ಯಾರಿಗೂ ಗೊತ್ತಿಲ್ಲದ ಹಾಗೆ ನನ್ನ ಗಂಡನನ್ನ ಕೊಲೆ ಮಾಡಿಸಿ ಆ ಕೊಲೆಯನ್ನ ನಾನು ನ್ಯಾಚುರಲ್ ಡೆತ್ ಅಂತ ಪ್ರೂವ್ ಮಾಡಿದ್ರೆ ಸೆಕ್ಸುವಲ್ ಎಕ್ಸ್ಕ್ಲೂಸಿವಿಟಿ ಪ್ರಕಾರ ನನ್ನ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿರೋ ಬಾಯ್ ಫ್ರೆಂಡ್ ಜೊತೆ ಕೂಡ ನಾನು ಖುಷಿಯಾಗಿರ್ಬಹುದು. ಹಾಗೆ ಸೋಷಿಯಲ್ ವ್ಯಾಲಿಡೇಷನ್ ಪ್ರಕಾರ ಬಾಯ್ ಫ್ರೆಂಡ್ ಗೋಸ್ಕರ ಗಂಡನನ್ನು ಬಿಟ್ಟೆ ಅನ್ನುವ ಬ್ಲೇಮ್ ಕೂಡ ನನ್ಗೆ ಬರುವುದಿಲ್ಲ ಅನ್ಕೊಂಡು ಗಂಡನನ್ನು ಕೊಲೆ ಮಾಡುವಂತಹ ಕೆಟ್ಟ ಡಿಸಿಷನ್ಗೆ ಕೆಲವು ಮಹಿಳೆಯರು ಬರ್ತಾರೆ. ಆದರೆ ನಮ್ಮ ಪೊಲೀಸ್ನವರ ಕೈಯಿಂದ ಯಾವುದೇ ಕೊಲೆ ಮಾಡಿ ತಪ್ಪಿಸಿಕೊಳ್ಳುವುದು ಅಷ್ಟು ಈಸಿ ಇಲ್ಲ, ಕೊನೆಯಲ್ಲಿ ಸಿಕ್ಕಾಕೊಳ್ತಾರೆ. ಇನ್ನು ಕೆಲವು ಮಹಿಳೆಯರಿಂದ ಅನೈತಿಕ ಸಂಬಂಧ ಅಂದ್ರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಗಳಿಗೆ ಆಗ್ತಾ ಇರುವಂತಹ ಕೊಲೆಗಳಿಗೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಪುರುಷರು ನಾರ್ಮಲ್ ಆಗಿ ಲಾಜಿಕಲ್ ಥಿಂಕರ್ಸ್, ಅಂದ್ರೆ ಏನೇ ಡಿಸಿಷನ್ ಮಾಡ್ಬೇಕಾದ್ರೆ ಲಾಜಿಕಲಿ ಥಿಂಕ್ ಮಾಡ್ತಾರೆ. ಪುರುಷರ ಬ್ರೇನ್ ವೈರಿಂಗ್ ಮತ್ತು ಹಾರ್ಮೋನ್ ಸಿಸ್ಟಮ್ ಹೇಗೆ ಡಿಸೈನ್ ಆಗಿದೆ ಅಂದ್ರೆ ಯಾವುದೇ ಡಿಸಿಷನ್ ಮಾಡುವಾಗ ಲಾಜಿಕಲಿ ಥಿಂಕ್ ಮಾಡುವ ಹಾಗೆ ಡಿಸೈನ್ ಆಗಿದೆ. ಆದರೆ ಮಹಿಳೆಯರು ಇಮೋಷನಲ್ ಥಿಂಕರ್ಸ್. ಮಹಿಳೆಯರ ಬ್ರೇನ್ ವೈರಿಂಗ್ ಮತ್ತು ಹಾರ್ಮೋನ್ ಸಿಸ್ಟಮ್ ಹೇಗೆ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಡಿಸಿಷನ್ ಮಾಡಬೇಕಾದ್ರೆ ಅವರು ಇಮೋಷನಲಿ ಫಸ್ಟ್ ಥಿಂಕ್ ಮಾಡ್ತಾರೆ, ಲಾಜಿಕಲಿ ಆಮೇಲೆ ಥಿಂಕ್ ಮಾಡ್ತಾರೆ. ಆದ ಕಾರಣ
ಪುರುಷರ ಡಿಸಿಷನ್ ಯಾವಾಗ್ಲೂ ಲಾಜಿಕಲ್ ಇರುತ್ತೆ, ಮಹಿಳೆಯರ ಡಿಸಿಷನ್ ಯಾವಾಗ್ಲೂ ಇಮೋಷನಲ್ ಇರುತ್ತೆ. ನಾವು ಲಾಜಿಕಲಿ ಡಿಸೈಡ್ ಮಾಡಿದಾಗ ನಮ್ಗೆ ತಪ್ಪು ಸರಿಗಳು ಕಾಣ್ತದೆ, ಆದ್ರೆ ನಾವು ಒಂದು ಡಿಸಿಷನ್ ಅನ್ನ ಇಮೋಷನಲಿ ಮಾಡಿದಾಗ ನಮ್ಗೆ ಏನು ಗೋಲ್ ಇದೆ ಅದು ರೀಚ್ ಆಗೋದು ಮಾತ್ರ ಕಾಣ್ತದೆ, ಬಿಟ್ರೆ ಆ ಗೋಲಿಗೋಸ್ಕರ ನಾವು ಏನ್ ಮಾಡ್ತಾ ಇದೀವಿ ಅದರಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನಮ್ಗೆ ಕಾಣುವುದಿಲ್ಲ. ಈ ಕಾರಣಕ್ಕೂ ಕೂಡ ಮಹಿಳೆಯರಿಂದ ಅಂದ್ರೆ ಕೆಲವು ಮಹಿಳೆಯರಿಂದ ಅನೈತಿಕ ಸಂಬಂಧಗಳಿಗೆ ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳಿಗೆ ಕೊಲೆಗಳಂತಹ ಕ್ರೈಮ್ಗಳು ನಡೀತಾ ಇದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೀವು ಭಾರತದಲ್ಲಿ ಒಂದು ಸರ್ವೆ ಅಂದ್ರೆ ಒಂದು ಸಮೀಕ್ಷೆ ಮಾಡಿ ನೋಡಿದ್ರೆ ಭಾರತದಲ್ಲಿ ಪುರುಷರಿಂದ ಆಗ್ತಾ ಇರುವಂತಹ ರೇಪ್ ಅಂಡ್ ಮರ್ಡರ್ ಕೇಸ್ಗಳಿಗಿಂತ ಜಾಸ್ತಿ ಮಹಿಳೆಯರಿಂದ ಅನೈತಿಕ ಸಂಬಂಧ ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಗಳಿಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಕೊಲೆಗಳ ಸಂಖ್ಯೆ ಜಾಸ್ತಿ ಇದೆ. ಕೆಲವು ಕೇಸ್ಗಳಲ್ಲಿ ಗಂಡನನ್ನ ಕೊಲೆ ಮಾಡಿದ್ರೆ, ಇನ್ನು ಕೆಲವು ಕೇಸಲ್ಲಿ ಸ್ವಂತ ಮಗುವನ್ನು ಕೊಂದ ಕೇಸು ಇದೆ, ಹಾಗೆ ಸ್ವಂತ ತಾಯಿಯನ್ನು ಕೊಂದಂತಹ ಕೇಸ್ಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಹಾಗಂತ ಹೇಳಿ ನಾನು ಪುರುಷರು ಮಾಡುವಂತಹ ರೇಪ್ ಅಂಡ್ ಮರ್ಡರ್ ಕೇಸ್ಗಳು ಸರಿ ಅಂತ ಹೇಳ್ತಾ ಇಲ್ಲ. ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂತಹ ಕ್ರೈಮ್ಗಳು ಆದಾಗ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಅಂದ್ರೆ ಗಂಡಸು ಹೆಂಗಸು ಅಂತ ನೋಡದೆ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗುವಂತಹ ಕಾನೂನು ನಮ್ಮ ಭಾರತ ದೇಶದಲ್ಲಿ ಬರುವಂತದ್ದು ಒಂದು ಅಗತ್ಯ ಇದೆ ಅಂತ ಹೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಮಹಿಳೆಯರಿಂದ ನಡೀತಾ ಇರುವಂತಹ ಥರ್ಡ್ ಸೆಕ್ಷುವಲ್ ಕ್ರೂಯಲ್ಟಿ ಏನಂತ ಹೇಳಿದ್ರೆ, ಮಹಿಳೆಯರ ಪರ ಇರುವಂತಹ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ವುಮನ್ ಕಾರ್ಡ್ ಪ್ಲೇ ಮಾಡಿಕೊಂಡು ಪುರುಷರ ಮೇಲೆ ಸುಳ್ಳು ಕೇಸು ದಾಖಲು ಮಾಡುವಂತದ್ದು. ನಿಮ್ಗೆ ನಾನು ಎಕ್ಸಾಂಪಲ್ ಹೇಳೋದಾದ್ರೆ, ರೋಡ್ ಅಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಗಲಾಟೆ ನಡೆದ್ರೆ ಅದಕ್ಕೋಸ್ಕರ ಸ್ಟೇಷನ್ಗೆ ಹೋಗಿ ರೇಪ್ ಕೇಸ್ ದಾಖಲು ಮಾಡುವಂತದ್ದು, ಇಲ್ಲ ಡಿವೋರ್ಸ್ ಕೇಸ್ ನಡೀತಾ ಇರ್ಬೇಕಾದ್ರೆ ಗಂಡನ ಮೇಲೆ ಸುಳ್ಳು ವರದಕ್ಷಿಣೆ ಪ್ರಕರಣ ಅಂದ್ರೆ 498A ಕೇಸ್ ಅನ್ನು ಹಾಕುವಂತದ್ದು. ಈ ತರಹದ ಸೆಕ್ಷುವಲ್ ಕ್ರೂಯಲ್ಟಿಗಳು ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಮಹಿಳೆಯರಿಂದ ನಡೀತಾ ಇದೆ. ಈಗ ಮಹಿಳೆಯರಿಂದ ಆಗ್ತಾ ಇರುವಂತಹ ಸೆಕ್ಷುವಲ್ ಕ್ರೂಯಲ್ಟಿಯಿಂದ ಹುಡುಗರು ಅವರನ್ನವರು ಹೇಗೆ ಸೇಫ್ ಮಾಡಿಕೊಳ್ಳುವುದು ಅಂತ ಹೇಳಿ ನೋಡೋದಾದ್ರೆ, ನಾನು ನಿಮ್ಗೆ ಫಸ್ಟ್ ಹೇಳಿದ್ದು ಹನಿ ಟ್ರ್ಯಾಪ್ ಇಂದ ನಿಮ್ಮನ್ನು ನೀವು ಹೇಗೆ ಸೇವ್ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ, ಯಾವುದೇ ಹುಡುಗಿ ನಿಮ್ಮನ್ನ ಸೆಕ್ಷುವಲಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಅಥವಾ ಸೆಕ್ಷುವಲಿ ಅಟ್ರಾಕ್ಟ್ ಮಾಡಿ ನಿಮ್ಮನ್ನ ಕನೆಕ್ಟ್ ಆಗ್ಲಿಕ್ಕೆ ನೋಡ್ತಾ ಇದ್ರೆ, ನಿಮ್ಮ ಬುದ್ಧಿಯನ್ನ ನೀವು ಕೈಯಲ್ಲಿ ಇಟ್ಕೊಂಡು ಆ ಹುಡುಗಿ ಅನ್ನುವ ಒಂದು ಕಾರಣಕ್ಕೆ ಸ್ಪೆಷಲ್ ಅಟೆನ್ಷನ್ ಕೊಡ್ಲಿಕ್ಕೆ ಹೋಗಿ ನೀವು ಟ್ರ್ಯಾಪ್ ಅಲ್ಲಿ ಬೀಳ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಹುಡುಗಿ ನಿಮ್ಮನ್ನ ಸೆಕ್ಷುವಲಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಆದಷ್ಟು ನೀವು ದೂರ ಇದ್ರೇನೆ ಒಳ್ಳೆಯದು. ಇನ್ನು ಮಹಿಳೆಯರಿಂದ ಆಗ್ತಾ ಇರುವಂತಹ ಸೆಕೆಂಡ್ ಸೆಕ್ಷುವಲ್ ಕ್ರೂಯಲ್ಟಿ ಏನಂತ ಹೇಳಿ ನೋಡೋದಾದ್ರೆ, ಮರ್ಡರ್ ಫಾರ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂದ್ರೆ ಅನೈತಿಕ ಸಂಬಂಧಕ್ಕೆ ಆಗ್ತಾ ಇರುವಂತಹ ಕೊಲೆಗಳು. ಇದರಿಂದ ಹುಡುಗರನ್ನ ಹೇಗೆ ಸೇಫ್ ಮಾಡಿಕೊಳ್ಳೋದು ಅಂತ ಹೇಳಿ ನೋಡೋದಾದ್ರೆ, ತುಂಬಾ ಹುಡುಗರಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಪ್ರೊಟೆಕ್ಟಿಂಗ್ ವುಮನ್, ಮಹಿಳೆಯರ ರಕ್ಷಣೆ ಅಂದ್ರೆ ನಮ್ಮ ಹುಡುಗಿಯನ್ನ ಬೇರೆ ಹುಡುಗರಿಂದ ಕಾಪಾಡುವುದು ಅಂತ ತುಂಬಾ ಹುಡುಗರು ಅಂದ್ಕೊಂಡಿದ್ದಾರೆ. ಆದ್ರೆ ಇದು ತಪ್ಪು ಕಲ್ಪನೆ. ಪ್ರೊಟೆಕ್ಟಿಂಗ್ ವುಮನ್, ಮಹಿಳೆಯರ ರಕ್ಷಣೆ ಅಂತ ಹೇಳಿದ್ರೆ, ನಿಮ್ಮ ಹುಡುಗಿಗೆ ಒಂದು ಹುಡುಗ ಇಷ್ಟ ಇಲ್ಲದೆ ಇದ್ರು, ಆ ಹುಡುಗ ತೊಂದರೆ ಕೊಡ್ತಾ ಇದ್ರೆ ಆ ಹುಡುಗನಿಂದ ನಿಮ್ಮ ಹುಡುಗಿಯನ್ನ ನೀವು ಕಾಪಾಡಿದ್ರೆ ಅದು ಮಹಿಳೆಯರ ರಕ್ಷಣೆ ಆಗ್ತದೆ. ಆದ್ರೆ ನಿಮ್ಮ ಹುಡುಗಿಗೆ ಒಂದು ಹುಡುಗ ಇಷ್ಟ ಆಗ್ತಿದ್ದಾನೆ ಅಂತ ಟೈಮಲ್ಲಿ ನೀವು ಅವಳನ್ನ ಕಟ್ಟಿ ಹಾಕಿ ಕಾಪಾಡ್ಲಿಕ್ಕೆ ನೋಡಿದ್ರೆ ಅವಳು ನಿಮ್ಮನ್ನು ಕೊಂದಾದ್ರೂ ಆ ಹುಡುಗನ ಹತ್ರ ಹೋಗ್ತಾಳೆ. ಮಹಿಳೆಯರ ಸೆಕ್ಷುವಲ್ ಎಕ್ಸ್ಕ್ಲೂಸಿವಿಟಿ ಮತ್ತೆ ಮಹಿಳೆಯರ ಇಮೋಷನಲ್ ಅಟ್ಯಾಚ್ಮೆಂಟ್ಗಳು ಈ ರೀತಿ ಕೆಲಸ ಮಾಡ್ತದೆ. ಆದ ಕಾರಣ ನಿಮ್ಮ ಹುಡುಗಿಗೆ ಒಂದು ಹುಡುಗ ಇಷ್ಟ ಆಗ್ತಾ ಇದ್ರೆ ನೀವು ಅವಳನ್ನ ಫೋರ್ಸ್ ಮಾಡಿ ಒಟ್ಟಿಗೆ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ, ಹೋಗುವಂತ ಅವಳನ್ನ ಕಳಿಸಿಬಿಡಿ. ಆಗ ನೀವು ಚೆನ್ನಾಗಿ ಬದುಕಬಹುದು. ಅದರಿಂದ ಆಗುವಂತಹ ಅನಾಹುತಗಳು ಕೂಡ ತಪ್ತದೆ. ನಾನ್ ನಿಮ್ಗೆಲ್ಲ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹುಡುಗನ ಜೀವನದಲ್ಲಿ ಹುಡುಗಿ ಒಂದು ಪಾರ್ಟ್ ಅಷ್ಟೇ, ಹುಡುಗಿಯೇ ಜೀವನ ಅಲ್ಲ. ಹುಡುಗಿಯನ್ನು ಬಿಟ್ಟು ಕೂಡ ಜೀವನದಲ್ಲಿ ತುಂಬಾ ವಿಷಯಗಳಿವೆ. ಆದ್ರೆ ನಿಮ್ಗೆ ಒಂದು ವೇಳೆ ಹುಡುಗಿಯೇ ಜೀವನ ಅಂತ ಅನ್ನಿಸ್ತಾ ಇದ್ರೆ ಅವಳು ಹೋಗ್ಲಿಕ್ಕೆ ಇರುವಳನ್ನು ನೀವು ಕಾಪಾಡಿಕೊಳ್ಳೋದಕ್ಕಿಂತ ಬೇರೆ ಹುಡುಗಿಯರನ್ನು ನೋಡಿ. ಭೂಮಿಯಲ್ಲಿ ಅವಳೊಬ್ಬಳೇ ಹುಡುಗಿಯಲ್ಲ, ಅವಳನ್ನು ಬಿಟ್ಟು ಕೂಡ ಬೇರೆ ಹುಡುಗಿಯರು ಭೂಮಿ ಮೇಲೆ ಇದ್ದಾರೆ. ಸುಮ್ಮನೆ ನೀವು ಅನ್ವಾಂಟೆಡ್ ಕ್ಲಾಶಸ್ ಗಳನ್ನ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ಮಹಿಳೆಯರಿಂದ ಆಗ್ತಾ ಇರುವಂತಹ ಥರ್ಡ್ ಸೆಕ್ಷುವಲ್ ಕ್ರೂಯಲ್ಟಿ ಅಂದ್ರೆ ಮಹಿಳೆಯರ ಪರ ಇರುವಂತಹ ಕಾನೂನನ್ನ ಬಳಸಿಕೊಂಡು ಹುಡುಗರ ಮೇಲೆ ಸುಳ್ಳು ಕೇಸ್ ಹಾಕುವಂಥದ್ದು. ಇಂಥ ಸಿಚುವೇಶನ್ ಅಲ್ಲಿ ಹುಡುಗರನ್ನ ಹೇಗೆ ಸೇವ್ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಒಂದು ವೇಳೆ ಒಂದು ಮಹಿಳೆ ಸುಳ್ಳು ಕೇಸ್ ಹಾಕಿದ್ರೆ ಆ ಕೇಸ್ ಅನ್ನ ನಿಮ್ಮ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಮುಗಿಯುವವರೆಗೆ ಆ ಕೇಸ್ ಅನ್ನ ಫೈಟ್ ಮಾಡಿ. ಹಾಗೆ ಆ ಕೇಸ್ ಮುಗ್ದ ಮೇಲೆ ಕೇಸ್ ಮುಗೀತು ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ. ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿರುವ ಮಹಿಳೆಯರ ಮೇಲೆ ಡಿಫಾರ್ಮೇಶನ್ ಕೇಸ್ ಅಂದ್ರೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಅವಳಿಗೆ ಬುದ್ಧಿ ಕಲಿಸಿ. ಇದಿಷ್ಟು ನಾನು ನಮ್ಮ ಪ್ರಪಂಚದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಮಹಿಳೆಯರಿಂದ ಮತ್ತೆ ಪುರುಷರಿಂದ ಯಾವ ತರ
ಸೆಕ್ಷುವಲ್ ಕ್ರುಯಲ್ಟಿ ಅಂದ್ರೆ ಲೈಂಗಿಕ ಕ್ರೌರ್ಯ ನಡೀತಾ ಇದೆ. ಹಾಗೆ ಅದರಿಂದ ಮಹಿಳೆಯರು ಮತ್ತು ಪುರುಷರು ಅವರು ಹೇಗೆ ಸೇವ್ ಮಾಡಿಕೊಳ್ಳಬಹುದು ಅನ್ನೋ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡುವ ಒಂದು ಪ್ರಯತ್ನ ಮಾಡಿದ್ದೇನೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ವಿಡಿಯೋವನ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನೆಲ್ ನಲ್ಲಿ ಬರ್ತಾ ಇರುವಂತಹ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೆ ನಿಮಗೆ ಧನ್ಯವಾದ. ನಾನು ನಿಮ್ಮ ಫಿಟ್ನೆಸ್ ಬ್ರೇಕ್ ಶ್ರೀ.